ಇದ್ದೀನಿ ಅಂತಂದ್ರೆ ನಾನು ಕೂಡ ಮೊದಲು 2 ಬಾರಿ, ಒಮ್ಮೆಲ್ಲ 2 ಬಾರಿ ನಾನು ಚುನಾವಣೆಯಲ್ಲಿ ಸೋತೆ. ಒಬ್ಬ ಮಹಿಳೆಯಾಗಿ ಚುನಾವಣೆಯಲ್ಲಿ ಸೋತಂತ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಳ್ಳದೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಒಂದೇ ಒಂದು ಅವಕಾಶ ಕೊಡಿ, ನೋಡಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ, ನಿಮ್ಮ ಮನೆಯ ಮಗಳಾಗಿ, ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ರಾತ್ರಿ ಹಗಲು ನಾನು ಅಲ್ಲಿ ಹೇಳಿದ್ದಕ್ಕೆ ಇವತ್ತು ಮೊದಲನೇ ಬಾರಿ 52,000 ಮತಗಳ ಅಂತರದಿಂದ ಲೀಡ್ನಿಂದ ಗೆದ್ದೆ. 2ನೇ ಬಾರಿ 62,000 ಮತಗಳ ಅಂತರದಿಂದ. ನಾನು ಅದನ್ನ ಯಾವತ್ತಿದ್ರು ನಮ್ಮ ಉಡುಪಿಯ 5 ಜನರಿಗೆ ಒಂದು ಉದಾಹರಣೆಯನ್ನ ಕೊಡ್ತಾ ಇರ್ತೀನಿ. ಅದರಲ್ಲಿ ಮೊದಲನೇದಾಗಿ ನನಗೆ ಬಹಳಷ್ಟು ಹೃದಯಕ್ಕೆ ಹತ್ರ ಅಂತಂದ್ರೆ ಉದಯ್ ಕುಮಾರ್ ಅವರ ಈ ಒಂದು ಕೆಲಸಗಳು, ಕಾರ್ಯಗಳು. ಬೆಂಗಳೂರಿಗೆ ಬಂದಾಗ್ಲೂ ಕೂಡ ಅವರಿಗೆ ಸಿಕ್ಕಂತ ಒಂದು ಅವಕಾಶದಲ್ಲಿ ಬೆಂಗಳೂರಿಗೆ ಪ್ರತಿ ಸಾರಿ ಬಂದಾಗ ಅಕ್ಕ ಎಲ್ಲಿದ್ದೀರಾ, ನನ್ನ ಕ್ಷೇತ್ರದಲ್ಲಿ ಒಂದು 4 ಲೆಟರ್ ಹಿಡ್ಕೊಂಡು ಬಂದೇ ಬರ್ತಾರೆ. ಹಗಲಿರಲು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ಕ್ಷೇತ್ರದ ಜನರ ಚಿಂತನೆಯನ್ನ ಅವ್ರು ಮಾಡ್ತಾ ಇರ್ತಾರೆ. ಬಂಧುಗಳೇ, ಜನಪ್ರತಿನಿಧಿಗಳು ಯಾಕೆ ಬೇಕು ನಮ್ಗೆ? ನಾವು ನಿಮ್ ಮನೆ ನಡೆಸೋದಿಲ್ಲ, ನಿಮ್ಮ ಮನೆಯನ್ನ ನೀವೇ ದುಡಿಬೇಕು, ನಿಮ್ಮ ಮನೆಯನ್ನ ನೀವೇ ನಡೆಸಬೇಕು. ಆದ್ರೆ ಜನಪ್ರತಿನಿಧಿಗಳು ಯಾಕೆ ಬೇಕಾಗ್ತಾರೆ ಅಂತಂದ್ರೆ ಒಂದು ಧೈರ್ಯ, ಒಂದು ಅಭಿಮಾನ. ಅನ್ನ ಅಂತ ಅಂದಾಗ ರಾತ್ರಿ 12 ಗಂಟೆ ತಮ್ಮ ಕಷ್ಟಕ್ಕೆ ಅಂತ ನಿಮ್ಮ ಮನೆ ಬಾಗಿಲುವರೆಗೂ ಓಡಿ ಬರುವಂತವ್ರು ಯಾರಾದ್ರೂ ಪ್ರಾಮಾಣಿಕವಾಗಿದ್ರೆ ಅದು ಉದಯ್ ಕುಮಾರ್ ಮೊಯ್ಯಾಲ್. ಇವತ್ತು ಕಾಂಗ್ರೆಸ್ ಪಕ್ಷ, ನನ್ ವಿಶೇಷವಾಗಿ ಬಹಳ ಸಂತೋಷ ನನಗೆ, ಕಾಂಗ್ರೆಸ್ ಕ್ರೀಡಾಕೂಟ ಅಂತ ಹೆಸರಿಟ್ಟಿದ್ದಾರೆ. ಬಹುಶಃ ರಾಜ್ಯದಲ್ಲಿನೇ ಪ್ರಥಮ ಬಾರಿಗೆ ಕಾಂಗ್ರೆಸ್ ಕ್ರೀಡಾಕೂಟ ಅನ್ನುವಂತ ವಿನೂತನವಾದಂತ ಹೆಸರನ್ನು ಅವರು ಇಟ್ಟಿದ್ದಾರೆ. ಇಲ್ಲಿವರೆಗೆ ಸಮಾಜದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯೋಜನೆಗಳು ಯಾವ್ದಾದ್ರೂ ಸರ್ಕಾರ, ಯಾರಾದ್ರೂ ಪಕ್ಷದವರು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಹೊಸದಾಗಿ ಕಾಂಗ್ರೆಸ್ ಕ್ರೀಡಾಕೂಟವನ್ನ ನಾನು ಉದ್ಘಾಟನೆ ಮಾಡಿ ಬಹಳ ಸಂತೋಷ ಆಗಿದೆ. ಇದು ನನಗೂ ಕೂಡ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂಬರುವಂತ ದಿನದಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ಉದಯನ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಕ್ರೀಡಾಕೂಟ ಅಂತ ಬೆಳಗಾವಿ ಗ್ರಾಮದಲ್ಲೂ ಕೂಡ ನಾನು ಮಾಡ್ಲಿಕ್ಕೆ ನಾನು ವಿಚಾರವನ್ನ ಮಾಡ್ತೇನೆ. ಕ್ರೀಡೋತ್ಸವವನ್ನ ನೋಡಿ, ಎಷ್ಟೊಂದು ಅಭಿಮಾನಿಗಳು ಬಂದಿದ್ದೀರಾ. ರೈತರು, ಹುಲಿವೇಷ, ನಮ್ಮ ಸ್ಟೂಡೆಂಟ್ಗಳು ಬಂದಿದ್ದಾರೆ, ಯಂಗ್ಸ್ಟರ್ಸ್ ಗಳೆಲ್ಲ ಬಂದಿದ್ದಾರೆ, ನಮ್ಮ ಮಹಿಳಾ ಕಾಂಗ್ರೆಸ್ನವರು ಮಹಿಳೆಯರು ಬಂದಿದ್ದಾರೆ, ರೈತರು ಬಂದಿದ್ದಾರೆ, ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದೀರಾ. ತಮ್ಮ ಮುಖದಲ್ಲಿರುವಂತಹ ಕ್ರೀಡಾ ಮನೋಭಾವ, ಆ ಭಾವನೆಯನ್ನ ನೋಡಿದ್ರೆ ನಿಜವಾಗ್ಲೂ ನಾವೆಲ್ಲರೂ ಇವತ್ತು ಈ ಒಂದು ಆಧುನಿಕ ಯುಗದಲ್ಲಿ ನಮಗೆ ಏನ್ ಬೇಕಾಗಿದೆ ಅಂತಂದ್ರೆ ಮನಃಶಾಂತಿ ಬೇಕಾಗಿದೆ. ಇಂಥ ಕ್ರೀಡೋತ್ಸವಗಳನ್ನ ಮಾಡುವುದರ ಮುಖಾಂತರ ನಮಗೆ ಮನಸ್ಸಿಗೆ ಒಂದು ಶಾಂತಿ ಸಿಕ್ಕತ್ತೆ ಅನ್ನುವಂತ ಭರವಸೆ ನನಗಿದೆ. ಅವರು ತಮ್ಮ ಭಾಷಣದಲ್ಲಿ ಬಹಳಷ್ಟು ಹೇಳಿ ನಮ್ಮ ಕ್ರೀಡಾಳುಗಳಿಗೆ, ಯಾಕಂದ್ರೆ ಹಳ್ಳಿಯಿಂದ ಬಂದಂತವರಿಗೆ ನಾವು ಪ್ರೋತ್ಸಾಹವನ್ನ ಕೊಡಬೇಕು. ನಾನು ಬರೀ ಕಾರ್ಕಳ ಕ್ಷೇತ್ರಕ್ಕೆ ಸೀಮಿತವಾಗಿದ್ದೀನಿ, ಇಷ್ಟೆಲ್ಲ ನಾನು ಯಾಕೆ ಖರ್ಚು ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ಬೇಕನ್ನುವಂತ ಏಕೈಕ ಉದ್ದೇಶ. ಇಲೆಕ್ಷನ್ ಇನ್ನು 2.5 ವರ್ಷ ಇದೆ. ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ನಿಸ್ವಾರ್ಥತೆಯಿಂದ ಈ ಕಾರ್ಯಕ್ರಮವನ್ನ ಇವತ್ತು ಉದಯ್ ಕುಮಾರ್ ಮೊಯ್ಯಾಲ್ ಅವರು ಆಯೋಜನೆ ಮಾಡಿದ್ದಾರೆ. ಇಲೆಕ್ಷನ್ 2.5 ವರ್ಷ, ಅವ್ರ ಮನಸ್ಸಿನಲ್ಲಿ ಸ್ವಾರ್ಥ ಇಲ್ಲ, ಆದ್ರೆ ಒಮ್ಮೆ ಅವಕಾಶ ಕೊಡಿ ಅಂತ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ. ಬಂಧುಗಳೇ, ತಾವೆಲ್ಲರೂ ಕೂಡ ವಿಚಾರ ಮಾಡ್ಬೇಕು. ಮನುಷ್ಯನ ಕೈಯಲ್ಲಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವನು ಯಾವ ರೀತಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾನೆ ಅನ್ನೋದನ್ನ ತಾವು ನೋಡ್ಬೇಕಾಗತ್ತೆ. ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ, ತಮ್ಮ ಮನಸ್ಸನ್ನ ಗೆಲ್ಲಬೇಕು, ತಮ್ಮ ವಿಶ್ವಾಸವನ್ನ ಉಳಿಸ್ಕೊಳ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಉದಯ್ ಅವರು ಮಾಡ್ತಾ ಇದ್ದಾರೆ. ಅವ್ರು ಬಿದ್ದಾಗಿಂದಲೂ ಒಂದು ಕ್ರೀಡಾ ಮನೋಭಾವನ ಒಬ್ಬ ಮನುಷ್ಯ ಇರೋದ್ರಿಂದಾನೆ ಇಷ್ಟೊಂದು ನಕ್ಕೊಂಡು ಹಸನ್ಮುಖಿಯಾಗಿ ತನ್ನ ನೋವನ್ನ ಒಂದು ಕಡೆ ಇಟ್ಟು ಕ್ಷೇತ್ರದ ಜನರ ನಗುವಿನ ಜೊತೆ ಬೆರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ವಿಶೇಷವಾಗಿ 3 ಮಕ್ಕಳನ್ನ ನಾವು ಸನ್ಮಾನ ಮಾಡಿದ್ವಿ. ಅದರಲ್ಲೂ ಶಗುನ್ ವರ್ಮಾ ಅನ್ನೋರ್ನ ಬಹಳ ಹೆಮ್ಮೆ ಅನ್ಸುತ್ತೆ. ನಮ್ಮ ಕಾರ್ಕಳ ಕ್ಷೇತ್ರದವರು ಅವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಅದೇ ರೀತಿ ಆಯುಷ್ ಅವ್ರನ್ನ, ಆಮೇಲೆ ಇನ್ನೊಂದು ದೀಕ್ಷಾ ಅನ್ನೋರ್ನ, ನಿಜವಾಗ್ಲೂ ಬಹಳ ಹೆಮ್ಮೆಯಿಂದ ಅವ್ರನ್ನು ಕೂಡ ನಾವು ಇವತ್ತು ಇಲ್ಲಿ ಅವ್ರಿಗೆ ಸತ್ಕಾರವನ್ನ ಮಾಡಿದ್ವಿ. ಹೆಬ್ರಿ ತಾಲೂಕಿನಲ್ಲಿ ಒಂದು ವಿಶೇಷವಾದಂತ ನಮಗೆ ಒಂದು ಗ್ರೌಂಡ್ ಅನ್ನ ಮಾಡಿಸ್ಕೊಡಿ ಅಂತ ನನಗೆ ಹೇಳಿದ್ದಾರೆ.
ನಾನು ಖಂಡಿತವಾಗ್ಲೂ ಮುಂಬರುವಂತ ದಿನದಲ್ಲಿ ಹೆಬ್ರಿ ತಾಲೂಕಿನಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಗ್ರೌಂಡ್ ಅನ್ನ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯಾದಂತ ಸಹಕಾರವನ್ನ ಸರ್ಕಾರದೊಂದಿಗೆ ತಮಗೆ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿ ಆಯುಷ್ ಹಾಸ್ಪಿಟಲ್ ಬಗ್ಗೆ ಮಾತನಾಡಿದೀರಾ. ಮೋಸ್ಟ್ಲಿ ದಿನೇಶ್ ಗುಂಡೂರಾವ್ ಸರ್ ಕೂಡ ಇವತ್ತು ಬರ್ತಾರೆ. ಆ ಇಲಾಖೆಯ ಮಂತ್ರಿಗಳು ತಾವು ಕೂಡ ಅವರಿಗೆ ಒಂದು ಮನವಿಯನ್ನ ಕೊಡಿ. ನಾನು ಕೂಡ ಅತ್ಯಂತ ಜರೂರಿ ಈ ಒಂದು ಆಯುಷ್ ಆಸ್ಪತ್ರೆ ಇಲ್ಲಿ ಬೇಕು ಅಂತ ನಾನು ಕೂಡ ಅವರಿಗೆ ಮನವಿಯನ್ನ ಮಾಡ್ತೀನಿ. ಜೊತೆಯಲ್ಲಿ ಮುಂಬರುವಂತ 2027 ಜನವರಿನಲ್ಲಿ ಬರುವಂತ ಗೋಮಟೇಶ್ವರನ ಮಹಾಮಸ್ತ ಅಭಿಷೇಕ. ಸೊ ಅಂತ ಸಂದರ್ಭದಲ್ಲಿ ನಾವು ಕಾರ್ಕಳವನ್ನ ತಯಾರಿ ಮಾಡಬೇಕಾಗಿ ಸರ್ಕಾರದ ವತಿಯಿಂದ ಎಲ್ಲ ರೀತಿಯಾದಂತ ಸಹಕಾರವನ್ನ ಕೊಡ್ತೀವಿ ಅಂತ ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಉದಯನ. ಅದ್ರ ಜೊತೆ ಇದು ಒಂದು ಪುಣ್ಯ ಭೂಮಿ, ಪರಶುರಾಮನ ಒಂದು ಪುಣ್ಯ ಸ್ಥಾನ. ಆ ಒಂದು ತಾವ್ ಹೇಳಿದ್ರಿ, ಬಹಳಷ್ಟು ದುಃಖದಿಂದ ಹೇಳಿದ್ರಿ, ಆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರಿ. ಅದು ತಮಗಷ್ಟೇ ಅಲ್ಲ, ನಮಗೆಲ್ಲರಿಗೂ ಕೂಡ ಒಂದು ಕಪ್ಪು ಚುಕ್ಕೆಯಾಗಿ ಕಾಡ್ತಾ ಇದೆ. ಮುಂಬರುವಂತ ದಿನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಖಂಡಿತವಾಗ್ಲೂ ಪರಶುರಾಮನ ಮೂರ್ತಿಯನ್ನ ಪೂರ್ತಿ ಮಾಡಲಿಕ್ಕೆ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ. ಆದಷ್ಟು ಬೇಗ ತಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗಿ ಆ ಒಂದು ಪವಿತ್ರವಾದಂತ ಸ್ಥಳದಲ್ಲಿ ಒಂದು ಉತ್ತಮವಾದಂತ ಗುಣಮಟ್ಟದ ಮೂರ್ತಿಯನ್ನ ಪ್ರತಿಷ್ಠಾನ ಮಾಡುವುದರೊಂದಿಗೆ ಕಾರ್ಕಳಕ್ಕೆ ಒಂದು ಹೆಮ್ಮೆ ಗೌರವವನ್ನ ತಂದು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ನಾವು ಸನ್ನದ್ಧರಾಗ್ತೀವಿ ಅಂತ ಈ ಮೂಲಕ ಹೇಳ್ತಾ ತಮಗೆ ತಮ್ಮ ಭವಿಷ್ಯಕ್ಕೆ ಮತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇರುವಂತ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ, ಯಾಕಂದ್ರೆ 6 ವಿಭಾಗಗಳಿದಾವೆ ಅಂತ ಹೇಳ್ತಾ ಇತ್ತು ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ, ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯವರು ಕೂಡ ಪಾಲ್ಗೊಳ್ತಾರೆ ಅಂತ ಹೇಳಿದ್ರು. ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.